ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಿಟ್ಟೆ ಕಣೆ, ಇನ್ನವಳು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾಳೆ. ಎಲ್ಲ ವಿಷಯ ಅವಳಿಗೆ ಗೊತ್ತಾಗ್ಬಿಡತ್ತೆ. ಎಸ್, ನಡಿ ಬಾ ಬಾ ಬಾ. ಬಾಸ್ ಇವ್ರೆ. ಇನ್ನು ಯಾಕೆ ಸೆಕ್ಯೂರಿಟಿನ ಅಪಾಯಿಂಟ್ ಮಾಡ್ಕೊಂಡಿಲ್ಲ ನೀವು? ಸರ್, ಏಜೆನ್ಸಿ ಅವ್ರು ಇನ್ನೂ ಕಳಿಸಿಲ್ಲ ಸರ್. ನೋಡ್ರಿ, ನೀವು ಏಜೆನ್ಸಿ ಜೊತೆಗೆ ನೀಟಾಗಿ ಮಾತಾಡ್ಕೊಂಡು ಅಪಾಯಿಂಟ್ ಮಾಡ್ಕೋಬೇಕಲ್ವಾ? ಅದನ್ ಬಿಟ್ಟು ಒಳ್ಳೆ ಕ್ಯಾಂಡಿಡೇಟ್ ಕಳಿಸ್ಲಿಲ್ಲ ಅಂದ್ರೆ ಹೇಗೆ? ಇಲ್ಲಿ ನಮಗೆಲ್ಲ ಪ್ರಾಬ್ಲಮ್ ಆಗಲ್ವಾ? ಸದ್ಯಕ್ಕೆ ಪ್ರಾಬ್ಲಮ್ ಏನೂ ಇಲ್ಲ ಸರ್. ಇರೋರಲ್ಲೇ ಎಲ್ಲ ಮ್ಯಾನೇಜ್ ಮಾಡ್ಕೋತಾ ಇದೀನಿ ಸರ್. ರೀ, ಒಂದಿನ 2 ದಿನ ಆದ್ರೆ ಓಕೆ, ಅದನ್ ಬಿಟ್ಟು ತಿಂಗ್ಳುಗಟ್ಲೆ ಆದ್ರೆ ಇರೋರ್ಗೆಲ್ಲ ತೊಂದರೆ ಆಗಲ್ವಾ? ಯಾರನ್ನೇ ಆಗ್ಲಿ ಬಲವಂತದಿಂದ ಕೆಲಸ ಮಾಡಿಸ್ಬಾರ್ದು. ಆದಷ್ಟು ಮಾನಸಿಕವಾಗಿ ನೆಮ್ಮದಿ ಕೊಡ್ಬೇಕು. ಅವಾಗ್ಲೇ ಎಲ್ಲ ಕರೆಕ್ಟ್ ಆಗಿರೋದು. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಆದಷ್ಟು ಬೇಗ ಇನ್ನೊಬ್ಬರನ್ನ ವ್ಯವಸ್ಥೆ ಮಾಡ್ತೀನಿ. ನಿಮ್ಮನ್ನ ನಂಬ್ಕೊಂಡ್ರೆ ಆಗಲ್ಲ. ಇರಿ, ನಾನೇ ಮಾಡ್ತೀನಿ. ಸರ್ ನಮಸ್ತೆ ಸರ್, ಹೇಳಿ ಸರ್. ಏನ್ರಿ, ಇದೇನಾ ನೀವ್ ಏಜೆನ್ಸಿ ನಡೆಸೋ ವಿಧಾನ? ಅಲ್ಲ, ಒಂದ್ ಸೆಕ್ಯೂರಿಟಿ ಬೇಕು ಅಂತ ಹೇಳಿ ಎಷ್ಟ್ ದಿನ ಆಗಿದೆ? ಇಲ್ಲ ಸರ್, ಒಬ್ಬರನ್ನ ಕಳಿಸ್ಕೊಟ್ಟಿದ್ದೆ. ಅವ್ರನ್ನೇನೋ ಬೇಡ ಅಂತ ವಾಪಸ್ ಕಳ್ಸಿದ್ರಂತೆ. ರೀ, ಒಳ್ಳೆಯವ್ರನ್ನ ಕಳ್ಸ್ಕೊಟ್ರೆ ಯಾಕ್ರಿ ಬೇಡ ಅಂತ ಹೇಳ್ತಾರೆ? ಇಲ್ಲ ಸರ್, ನಾನ್ ಕಳ್ಸಿದ ವ್ಯಕ್ತಿ ತುಂಬಾ ಒಳ್ಳೆಯವರು, ಆದ್ರೆ ಹಳ್ಳಿಯವ್ರಷ್ಟೇ. ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಬೇಡ ಅಂತ ವಾಪಸ್ ಕಳ್ಸಿದಾರಂತೆ. ಹಳ್ಳಿಯವರಾದ್ರೆ ಏನು, ಕೆಲ್ಸ ಮಾಡಿದ್ರೆ ಅಷ್ಟೇ ಸಾಕು. ನಾನ್ ಮಾತಾಡ್ತೀನಿ, ನೀವು ಕಳಿಸ್ಕೊಡಿ. ಸರಿ ಸರ್, ಈಗ್ಲೇ ಕಳ್ಸ್ಕೊಡ್ತೀನಿ. ಏನ್ರಿ, ಹಳ್ಳಿಯವರು ಅಂತ ಬೇಡ ಅಂತ ಹೇಳಿದ್ರ? ಅದು ಅವ್ರಿಗೆ ಯಾವ ಎಕ್ಸ್ಪೀರಿಯನ್ಸು ಇರ್ಲಿಲ್ಲ ಸರ್.